ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತಾ ಜಿಲ್ಲಾ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಸಂಘಟನೆಗಳ ಶೈಕ್ಷಣಿಕ ವರ್ಷ 2025-26ನೇ ಸಾಲಿನಲ್ಲಿ SSLC ಮತ್ತು PUC ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಂಘದ ಹಿರಿಯ ಅರಪಣೆ ಜವರೆ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವರಿಗೂ ಸ್ವಾಗತ. ಸಂಘಗಳ ಒಕ್ಕೂಟದಿಂದ ಈ ಬಾರಿ 25-26 ಸಾಲಿನಲ್ಲಿ ಅತಿ ಹೆಚ್ಚು ನಮ್ಮ ಜನಾಂಗದ ವಿದ್ಯಾರ್ಥಿಗಳು 60%ಗಿಂತ ಮೇಲೆ ತೆಗೆದಿರುವಂಥ ಎಲ್ಲ ಪ್ರತಿಯೊಂದು ಮಕ್ಕಳು ನಮ್ಮ 5 ತಾಲೂಕಿನಲ್ಲಿ ಈಗಾಗಲೇ ಒಂದು ಅಡಕಮಿಟಿಯನ್ನು ಮಾಡಿದ್ದೇವೆ. ಅವ್ರ ಕೈಲಿ ನಿಮ್ಮ ಒಂದು ಅಂಕಪಟ್ಟಿ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ತಲುಪಿಸಬೇಕು. 31/5/2025 ಒಳಗಾಗಿ ಈ ಒಂದು ಎಲ್ಲ ನಿಮ್ಮ ದಾಖಲಾತಿಯನ್ನು ಆಯಾ ತಾಲೂಕಿನ ಅಲ್ಲಿ ನಿಲ್ಲಿಸಿದ್ದೀವಿ. ಈಗಾಗಲೇ ಗುಂಡ್ಲುಪೇಟೆಯಿಂದ ಶ್ರೀಯುತ ಅಶ್ವಿನಿ ಸಿದ್ದೇವರು ಹಾಗೂ ಟೀಮ್ ಇದೆ, ಅವ್ರ ಕೈಲಿ ಈ ಒಂದು ನೀವು ತಲುಪಿಸಿ. ಹಾಗೂ ಕೊಳ್ಳೇಗಾಲದಲ್ಲಿ ತಾಲೂಕು ಅಧ್ಯಕ್ಷರಾದ ಗೋಪಾಲ್ ಮತ್ತು ಅವರ ತಂಡದವರ ಕೈಲಿ ನಿಮ್ಮ ಒಂದು ಇದನ್ನ ಅಂಕಪಟ್ಟಿ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ತಲುಪಿಸಬೇಕು. ಹಾಗೆ ಅನೂರಿನ PC ಸುರೇಶ್ ಮತ್ತು ಅವರ ತಂಡ ಇದೆ, ಅವರಿಗೆ ತಲುಪಿಸಿ. ಹಾಗೆ ಯಳಂದೂರಿನಲ್ಲಿ ಬಸವರಾಜ್ ಮತ್ತು ಅವರ ತಂಡ ಇದೆ, ಅವರಿಗೆ ತಲುಪಿಸಬೇಕಾಗುತ್ತೆ. ಚಾಮರಾಜನಗರದಲ್ಲಿ ನಮ್ಮ ಶಿವಕುಮಾರ್ ಇದ್ದಾರೆ, ಮತ್ತೆ ಅವರ ತಂಡದವರ ಜೊತೆ ತಲುಪಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಈ 5 ತಾಲೂಕಿನ ಎಲ್ಲ ವಿದ್ಯಾರ್ಥಿನಿಯರು ಈ ಒಂದು ನಿಮ್ಮ ದಾಖಲಾತಿಯನ್ನು ದಿನಾಂಕ 31/5/2026 ತಲುಪಿಸಬೇಕು ಅಂತ ನಾವು ಈ ಮೂಲಕ ಕೇಳ್ತಾ ಇದ್ದೇವೆ. ಈ ಒಂದು ಸಂಘಟನೆಯನ್ನು ನಾವು ಹುಟ್ಟಾಕಿದ್ದೀವಿ. ಜೊತೆಗೆ ಈ ಸಮುದಾಯದ ಒಂದು ಏನೇ ಕಷ್ಟ ಮತ್ತು ಯಾರಿಗೆ ಅನ್ಯಾಯ, ಯಾರ ತೊಂದರೆ ಇರುತ್ತೆ ಅವರು ಭಾಗಿಯಾಗಬೇಕು. ಯಾವುದೇ ಇದ್ರೂ ಕೂಡ ನಮ್ಗೆ ಅನ್ಯಾಯದ ವಿರುದ್ಧ ನಾವು ಒಂದು ವ್ಯವಸ್ಥಿತವಾಗಿ ನಾವು ಹೋರಾಟ ರೂಪಿಸಬೇಕು ಅಂತೇಳಿ ಒಂದು ಈ ಸಂಘ ಹುಟ್ಟಿದ್ದೀವಿ. ಮೂಲ ಉದ್ದೇಶ ಶೈಕ್ಷಣಿಕವಾಗಿ ಒತ್ತು ಕೊಡೋದು. ಈ 2026ನೇ ಸಾಲಿನಲ್ಲಿ ಈ ನಮ್ಮ ಸಮಾಜದ ಮಾದಿಗ ಸಮಾಜದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಈ ಸಾಲಿನಲ್ಲಿ ಪಾಸ್ ಆಗಿರ್ತಕ್ಕಂಥ ಮಕ್ಕಳಿಗೆ ಏನು SSLCನಲ್ಲಿ ಮತ್ತು PUCನಲ್ಲಿ ನಾವು 60% ಯಾರು ತಗೊಂಡು ಇವತ್ತು ಪಾಸ್ ಮಾಡಿದ್ದಾರೆ ಅವರಿಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡಬೇಕು ಅನ್ನೋದು ನಮ್ಮ ಸಂಘಟನೆಯ ಮೂಲ ಉದ್ದೇಶ. ಮುಂದಿನ ಒಂದು ಶೈಕ್ಷಣಿಕವಾಗಿ ಅವರು ಯಾವ ಒಂದು ವಿಷಯಗಳ ಬಗ್ಗೆ ನಾವು ಓದಬೇಕು, ಮುಂದೆ ಅವರ 60% ತಗೊಂಡವರು ಯಾವ ಸಬ್ಜೆಕ್ಟ್ ತಗೋಬೇಕು, ಮತ್ತೆ ಅದಕ್ಕಿಂತ 75% ಯಾವ ಸಬ್ಜೆಕ್ಟ್ ತಗೋಬೇಕು, 95 ತಗೊಂಡಿರೋರು ಯಾವ ಸಬ್ಜೆಕ್ಟ್ ಓದಬೇಕು, ಅವ್ರು ಯಾವ ರೀತಿ ಓದಬೇಕು, ಮತ್ತೆ ನೀಟ್ ಮತ್ತೆ CET ಎಕ್ಸಾಮ್ ಯಾವ ರೀತಿ ಪ್ರಿಪೇರ್ ಆಗಬೇಕು, ಈ ವಿಚಾರವನ್ನು ಒಳಗೊಂಡಂತೆ ಈ ಪ್ರತಿಭಾ ಪುರಸ್ಕಾರ ಮುಖೇನ ಅವರಿಗೆ ತಿಳಿಯಪಡಿಸುವ ಒಂದು ವಿಚಾರವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಮ್ಮ ಜಿಲ್ಲಾ ಕೇಂದ್ರ ನಾವು 2 ಪ್ಲೇಸ್ ಗುರುತು ಮಾಡ್ಕೊಂಡಿದ್ದೀವಿ. ಒಂದು ಡಾಕ್ಟರ್ ಅಂಬೇಡ್ಕರ್ ಭವನ ಅಥವಾ ಡಾಕ್ಟರ್ ರಾಜ್ಕುಮಾರ್ ಭವನ. ಈ 2 ಭವನದಲ್ಲಿ ಈ ಒಂದು ಕಾರ್ಯಕ್ರಮದ ಅದ್ದೂರಿಯಾಗಿ ಮಾಡಬೇಕು. ಸಮಾಜದ ಒಂದು ಗಣ್ಯ ವ್ಯಕ್ತಿಗಳಿಗೆ ಕರೆದು ಆ ಮುಖೇನ ಪ್ರತಿಭಾ ಪುರಸ್ಕಾರ ವಿತರಣೆ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮನ ನಾವು ರೂಪಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯಾದ್ಯಂತ ನಾವು ಪ್ರತಿ ತಾಲೂಕಲ್ಲೂ ಈ ಒಂದು ಅವರ ಅಂಕಪಟ್ಟಿ ಮತ್ತೆ ಜಾತಿ ಪ್ರಮಾಣ ಪತ್ರ ಕ್ರೋಢೀಕರಿಸೋಕ್ಕೆ ಆಯಾ ತಾಲೂಕು ಅಧ್ಯಕ್ಷರುಗಳಿಗೆ ನಾವು ಜವಾಬ್ದಾರಿ ಕೊಡ್ತಿದ್ದೀವಿ. ಆ ವಿಚಾರದಿಂದ ಯಾರ್ಯಾರು ಜವಾಬ್ದಾರಿ ಕೊಡಬೇಕು, ಯಾವ ತಾಲೂಕಲ್ಲಿ ಈಗ ನಮ್ಮ ಜಿಲ್ಲಾಧ್ಯಕ್ಷರು ಹೇಳ್ತಾರೆ. ಈಗ ನೆಕ್ಸ್ಟ್ ಜಿಲ್ಲಾಧ್ಯಕ್ಷರು ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ.